ನಮಸ್ಕಾರ ಸ್ನೇಹಿತರೆ. ಶ್ರೀಕೃಷ್ಣ ಸಂದೇಶ. ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕೆ ಅಲ್ಲ. ಎಷ್ಟು ಜನ ನಿನ್ನ ಜೊತೆ ನ್ಯಾಯವಾಗಿ ಇದ್ದಾರೆ, ಎಷ್ಟು ಜನ ನಟಿಸುತ್ತಿದ್ದಾರೆ ಎಂದು ನಿನಗೆ ತಿಳಿಸಿಕೊಡುವುದಕ್ಕೆ. ಪ್ರಯತ್ನವೇ ಪಡದೆ ದೇವರನ್ನು ದೂರುವ ಬದಲು ಯಾವ ನಿರೀಕ್ಷೆ ಇಲ್ಲದೆ ದೇವರನ್ನು ನಂಬಿ ನಿನ್ನ ಪ್ರಯತ್ನ ನೀನು ಮಾಡು. ಆ ದೇವರು ನೀನು ಕೇಳದೆ ಎಲ್ಲವನ್ನೂ ಕೊಡುವನು. ಈ ಜಗತ್ತಿನಲ್ಲಿ ಎಲ್ಲರೂ ನಾಟಕ, ಎಲ್ಲವೂ ನಾಟಕ. ಆದರೆ ನೀನು ಕೆಲವರ ನಾಟಕಗಳಿಗೆ ಬಲಿಯಾಗದೆ ಎಚ್ಚರಿಕೆಯಿಂದ ಇರಬೇಕು. ನೋವಿನಲ್ಲಿದ್ದೇನೆ ಎಂದು ಏಕೆ ಅಳುತ್ತೀಯ? ನನಗೆ ಬದುಕಿನಲ್ಲಿ ಯಾರೂ ಇಲ್ಲ, ಒಂಟಿಯಾದೆ ಎಂದು ರೋಧಿಸಬೇಡ. ತಾಳ್ಮೆಯಿಂದಿರು. ನೊಂದವರ ಪಾಲಿಗೆ ದೇವರು ಯಾವಾಗಲೂ ಇರುತ್ತಾನೆ, ಅದನ್ನು ಮರೆಯಬೇಡ. ಖಂಡಿತ ನಿನ್ನನ್ನು ಕಾಪಾಡುತ್ತಾನೆ. ದುಃಖದಲ್ಲಿದ್ದಾಗ ನೆನಪಿಡಬೇಕಾದ 2 ವಿಷಯಗಳು. 1, ಇಂದು ನಿನಗೆ ಎಷ್ಟೇ ಕಷ್ಟಗಳಿದ್ದರೂ ನಾಳೆ ಖಂಡಿತ ಸುಖಪಡುವ ದಿನ ಬಂದೇ ಬರುತ್ತದೆ. 2, ನಿನ್ನ ದುಃಖದ ಕಣ್ಣೀರು ಮನುಷ್ಯರಿಗೆ ಅರ್ಥವಾಗದೇ ಇದ್ದರೂ ಭಗವಂತನಿಗೆ ಅಂದರೆ ನನಗೆ ಖಂಡಿತ ಕಾಣುತ್ತದೆ. ಶ್ರೀ ಕೃಷ್ಣನ ಜೀವನ ಪಾಠಗಳು. ಬೇಡದ ವಿಷಯಗಳನ್ನು ಕೇಳುವವರಷ್ಟೇ ಅಲ್ಲ, ಬೇಡದ ವಿಷಯಗಳನ್ನು ಹೇಳುವವರು ಕೂಡ ನಾಶವಾಗುತ್ತಾರೆ. ನೀವು ಚಿಂತೆ ಮಾಡಿ ಯಾಕೆ ಕೊರಗಬೇಕು? ಆ ಚಿಂತೆ ಹುಟ್ಟಿಸಿದವರನ್ನು ಮರೆತು ಮುಂದೆ ನಡೆಯಬೇಕು. ಅದೇ ಜೀವನ. ಸುಖ ದುಃಖ 2 ಭಗವಂತನ ಸೂತ್ರದಲ್ಲಿದೆ. ಬದುಕು ಬಲಿಯಾಗಲು ಬಿಡಬೇಡ. ನಿನ್ನ ಪಾಲಿನದು ಏನಿದ್ದರೂ ಅದನ್ನು ಅನುಭವಿಸಲೇಬೇಕು, ಸುಖವಾದರೂ ದುಃಖವಾದರೂ. ನಿನ್ನ ಶತ್ರುಗಳು ಮೆರೆಯುತ್ತಿದ್ದಾರೆ ಎಂದು ಚಿಂತಿಸಬೇಡ. ಅವರ ಪಾಪದ ಕೊಡ ತುಂಬಿದಾಗ ಬೀದಿಗೆ ಬಿದ್ದೇ ಬೀಳುತ್ತಾರೆ. ಮೆರೆದವರು ಮಣ್ಣಾಗಲೇಬೇಕು, ಉರಿದವರು ಸುಟ್ಟು ಬೂದಿ ಆಗಲೇಬೇಕು. ನಿನಗಾದ ಅನ್ಯಾಯಕ್ಕೆಲ್ಲ ಬೆಲೆ ಸಿಗಲೇಬೇಕು. ಸಮಯವನ್ನ ನಂಬು. ಅವಮಾನ, ನೋವು ಮತ್ತು ಸೋಲು ಸಹಿಸಿಕೊಂಡವರು ಜೀವನದಲ್ಲಿ ತುಂಬ ಎತ್ತರಕ್ಕೆ ಬೆಳೆಯುತ್ತಾರೆ. ದುಃಖ ಪಡುವುದಕ್ಕಿಂತ ನಿಮ್ಮ ದುಃಖಕ್ಕೆ ಕಾರಣ ಆದವರು ಅಳುವಂತೆ ಮಾಡುವವರೆಗೂ ಸತತವಾಗಿ ಹೋರಾಡಿ. ಆಗ ಗೆಲುವು ಖಂಡಿತ ನಿಮ್ಮದೇ. ಜೀವನದಲ್ಲಿ ಸೋತು ಬೆಂದು ಹೋದ ಜೀವ ದೇವರ ಮುಂದೆ ನಿಂತು ಸುರಿಸಿದ ಕಣ್ಣೀರು ಯಾವತ್ತೂ ವ್ಯರ್ಥ ಆಗುವುದಿಲ್ಲ. ಅವರ ಕಣ್ಣೀರಿಗೆ ಕಾರಣ ಆದವರು ಯಾವತ್ತೂ ಉದ್ಧಾರವೂ ಆಗುವುದಿಲ್ಲ. ಚಿಂತಿಸಬೇಡಿ, ತಾಳ್ಮೆಯಿಂದ ಕಾಯಿರಿ. ನಾನು ನಿನ್ನ ಎಲ್ಲ ನೋವಿಗೂ ಪರಿಹಾರ ಕೊಡುತ್ತೇನೆ. ಯಾರೋ ಬರುತ್ತಾರೆ, ನಮ್ಮ ಕೈ ಹಿಡಿದು ನಡೆಸುತ್ತಾರೆ ಅಂತೆಲ್ಲ ಕಾಯಬೇಡಿ. ಇದು ಸ್ವಾರ್ಥದ ಪ್ರಪಂಚ. ಯಾರಿಗೆ ಯಾರೂ ಆಗಲ್ಲ. ನೀನು ದುಡಿಯುತ್ತಾ ಇರಬೇಕು, ಚೆನ್ನಾಗಿ ದುಡ್ಡು ಮಾಡಿರಬೇಕು. 2 ಇಲ್ಲ ಅಂದರೆ ಕೀಳಾಗಿ ಕಾಣುತ್ತಾರೆ. ನಮ್ಮವರೇ ನಮಗೆ ಆಗಲ್ಲ. ಎಲ್ಲರೂ ನಾಟಕ. ನಿನ್ನ ಮುಂದೆ ಒಂದು ಥರ, ಹಿಂದೆಯೇ ಒಂದು ಥರ. ಮೋಸಕ್ಕೆ ಸಾವು ಇಲ್ಲ, ಏಕೆಂದರೆ ನಿನ್ನಿಂದ ಒಬ್ಬರಿಗೆ ಮೋಸವಾದರೆ ಇನ್ನೊಬ್ಬರಿಂದ ನಿನಗೂ ಮೋಸವಾಗುವುದು ಖಚಿತ. ಮೋಸ ಅನ್ನೋದು ಆ ದೇವರಿಗೆ ಬಿಟ್ಟಿಲ್ಲ. ಇನ್ನು ಈ ನರಮಾನವನಿಗೆ ಬಿಡುತ್ತದೆಯೇ? ಸಾಧ್ಯವಿಲ್ಲ. ಮೋಸ ಹೋದೆ ಎಂದು ಅಳಬೇಡ. ನಿನ್ನ ತಾಳ್ಮೆಗೆ ಉತ್ತರ ಸಿಗುತ್ತದೆ. ಪದೇ ಪದೇ ಕೆಟ್ಟದ್ದೇ ಆಗುತ್ತಿದೆ. ಶತ್ರುಗಳು ತುಳಿದು ಬೆಳೆಯುತ್ತಿದ್ದಾರೆ ಎಂದು ಅಳಬೇಡ. ತುಳಿದವರನ್ನು ತುಳಿಯುವುದಕ್ಕೆ ಸಮಯಕ್ಕೆ ಗೊತ್ತಿಲ್ಲವೇ? ಚಿಂತಿಸದಿರು, ನಂಬಿಕೆ ಇಡು. ಭಗವಂತನಲ್ಲಿ ನಂಬಿಕೆ ಇಟ್ಟರೆ ಖಂಡಿತ ನಿನಗೂ ಒಳ್ಳೆಯ ದಿನ ಮುಂದೆ ಬಂದೇ ಬರುತ್ತದೆ. ನೀನು ಅನುಭವಿಸುವ ಪ್ರತಿ ನೋವು ನಿನಗೆ ಕಣ್ಣೀರಿನ ಪಾಠ ಹೇಳಿಕೊಡುತ್ತದೆ. ಎಚ್ಚರಿಕೆಯಿಂದ ಕಲಿತುಕೊಳ್ಳಬೇಕು. ಕಣ್ಣೀರು ಮಾತ್ರ ನಿನ್ನನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ನೀನು ಎಷ್ಟು ನೋವು ಸಹಿಸಿಕೊಳ್ಳುತ್ತೀಯೋ ಅಷ್ಟೇ ಬೇಗ ಜೀವನದಲ್ಲಿ ಗೆಲ್ಲುತ್ತೀಯ. ಚಿಂತಿಸಬೇಡ.
ನಿನ್ನ ನೋವಿಗೂ ಬೆಲೆ ಖಂಡಿತ ಸಿಕ್ಕೇ ಸಿಗುತ್ತದೆ. ತುಳಿದು ಬೆಳೆಯುತ್ತಿದ್ದಾರೆ ನನ್ನ ಶತ್ರುಗಳು. ಹೇಳಲಾಗದಷ್ಟು ನೋವಿದ್ದರೂ, ನೋವನ್ನೆಲ್ಲ ನುಂಗಿ ಬದುಕುತ್ತಿದ್ದರೂ ದೇವರಿಗೆ ನಮ್ಮ ಮೇಲೆ ಕರುಣೆಯ ಇಲ್ಲ ಎನಿಸುತ್ತದೆ ಕೆಲವೊಮ್ಮೆ. ಯಾರಿಗೂ ಭಾರವಾಗಿ ಬದುಕಬೇಡ. ನಿನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ ಎಂದು ಅವಮಾನ ಮಾಡಿ ಕೀಳಾಗಿ ಕಂಡ ಕೆಟ್ಟ ಜನಗಳ ಮುಂದೆಯೇ ನೀನು ಅವರಿಗಿಂತ ಚೆನ್ನಾಗಿ ಬೆಳೆಯಬೇಕು. ಮನಸ್ಸು ಮಾಡಿ ನೋಡು, ಎಲ್ಲವೂ ಸಾಧ್ಯ. ಅಸಾಧ್ಯ ಎನ್ನುವುದು ಯಾವುದೂ ಇಲ್ಲ. ಎಲ್ಲವೂ ನಾಟಕ. ಜನರು ನಿನ್ನ ಮುಂದೆ ಒಂದು ರೀತಿ ಇದ್ದರೆ ನಿನ್ನ ಹಿಂದೆ ಬೇರೆಯದೇ ಕುತಂತ್ರ ಮಾಡುತ್ತಿರುತ್ತಾರೆ. ಯಾರನ್ನು ಸುಲಭವಾಗಿ ನಂಬಬೇಡ, ಏಕೆಂದರೆ ಮೋಸ ಮಾಡುವವರಿಗೆ ನಿನ್ನಂತಹ ಮುಗ್ಧರು ಬೇಗ ಬಲಿಯಾಗುತ್ತಾರೆ. ದೇವರು ನಿನಗೆ ಕಷ್ಟ ಕೊಡುವುದು ಅಳುತ್ತಾ ಒಂದು ಮೂಲೆಯಲ್ಲಿ ಕೂರುವುದಕ್ಕೆ ಅಲ್ಲ. ಯಾರು ನಿನ್ನನ್ನು ಅಳುವಂತೆ ಮಾಡಿದ್ದಾರೋ ಅವರನ್ನ ತುಳಿಯುವುದಕ್ಕೆ. ನೀನು ಅಳುವ ಹಾಗೆ ಮಾಡಿದವರು ಗೋಳಾಡುತ್ತಾ ನಿನ್ನೆದುರೇ ಕಣ್ಣೀರಿರುವ ಹಾಗೆ ಮಾಡುತ್ತೇನೆ ನಾನು. ಕಾದು ನೋಡು, ನನ್ನ ಮೇಲೆ ನಂಬಿಕೆ ಇಡು ಸಾಕು. ಅದೆಷ್ಟೇ ಕೆಟ್ಟದ್ದಾಗಲಿ ಅಳಬೇಡ. ನಿನ್ನ ಕಣ್ಣೀರು, ತಾಳ್ಮೆ ನಿನ್ನ ಶಕ್ತಿಯಾಗಲಿ. ನಿನ್ನನ್ನು ತುಳಿದವರೇ ಕಾಲು ಹಿಡಿಯುವ ಸಮಯವೂ ಬರುತ್ತದೆ. ನೀನು ಮನಸ್ಸು ಮಾಡಿ ಗೆದ್ದು ನಿಲ್ಲು, ಆಗ ನೀನೇ ನಾಯಕ. ನಿನ್ನನ್ನು ಕೀಳಾಗಿ ಕಂಡವರೇ ಸೇವಕರು. ಇಷ್ಟೇ ಜೀವನ. ನಿನ್ನ ಎಲ್ಲ ನೋವಿಗೂ ಕಾಲವೇ ಉತ್ತರ ಕೊಡುತ್ತದೆ. ಅಳುತ್ತಾ ಕೂತರೆ ಯಾವುದೂ ಬದಲಾಗುವುದಿಲ್ಲ. ನೀನು ಬದಲಾದರೆ ಎಲ್ಲವೂ ಬದಲಾಗುತ್ತದೆ. ಏಕೆಂದರೆ ನಿನಗೆ ಅನ್ಯಾಯ ಮಾಡಿದವರೇ ನಿನ್ನ ಮುಂದೆ ಸುಖವಾಗಿ ಇರುವಾಗ ನೀನೇಕೆ ಅಳಬೇಕು? ಎಷ್ಟೇ ನೋವಿದ್ದರೂ ಅಳಬೇಡ. ದೇವರಿದ್ದಾನೆ, ನನ್ನ ಜೊತೆ ಇದ್ದಾನೆ ಎಂದು ನಂಬಿಕೆ ಇಡು. ಎಲ್ಲ ನೋವನ್ನು ನುಂಗು, ಗೆದ್ದೇ ಗೆಲ್ಲುತ್ತೀಯ. ನಿನ್ನ ಅಳು ಕಣ್ಣೀರು ನಿನಗೆ ಒಳ್ಳೆಯ ದಿನಗಳನ್ನು ಖಂಡಿತ ತಂದು ಕೊಡುತ್ತದೆ. ಕೆಟ್ಟ ಸಮಯ ಬದಲಾಗುತ್ತದೆ, ಕಾಲ ನಿಲ್ಲುವುದಿಲ್ಲ. ನಿನಗೂ ಸಮಯ ಬರುತ್ತದೆ. ನಿನಗೆ ಎಷ್ಟೇ ಕೆಟ್ಟದ್ದು ಆದರೂ ಅಳಬೇಡ, ಏಕೆಂದರೆ ಮುಂದೆ ನಿನ್ನಷ್ಟು ಸುಖವಾಗಿ ಇರುವವರು ಯಾರೂ ಇಲ್ಲ ಎನ್ನುವಂತಹ ಒಳ್ಳೆಯ ಸಮಯವೇ ನಿನಗೆ ಖಂಡಿತ ಬರುವುದು. ಜೀವನ ಮುಗಿಯಿತು ಅಂತ ಅಳಬೇಡ, ನಾನಿದ್ದೇನೆ. ಖಂಡಿತ ನಿನಗೂ ಒಳ್ಳೆಯ ಸಮಯ ಬರುತ್ತದೆ. ಒಬ್ಬರಿಗೆ ಮೋಸ ಮಾಡಿ ಅತಿಯಾಗಿ ಮೆರೆಯಬೇಡ, ಏಕೆಂದರೆ ಸಮಯದ ಆಟ ಶುರುವಾದಾಗ ನಿನ್ನ ಭಯಾನಕವಾದ ಸರ್ವನಾಶವನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ನನಗೆ ಯಾರು ಏನೂ ಮಾಡಲಾಗದು, ನಾನೇ ನಂದೇ ಎನ್ನುವ ಅಹಂಕಾರಿ ಅತಿ ಬುದ್ಧಿವಂತಿಕೆಯಿಂದ ಮಾಡಿದ ಮೋಸಕ್ಕೆ ಭಗವಂತ ಕೊಡುವ ಶಿಕ್ಷೆಗೆ ಅತಿ ದಡ್ಡತನದಿಂದಲೇ ಮೋಸ ಹೋಗುವುದು ಖಚಿತ. ಕಾದು ನೋಡಿ ಹೇಗೆ ಸಮಯ ಬದಲಾಗುತ್ತದೆ ಎಂದು. ಮೆರೆದವರು ನಿನ್ನ ಕಣ್ಣೆದುರೇ ಮಣ್ಣಾಗುತ್ತಾರೆ. ಅಲ್ಲಿಯವರೆಗೂ ತಾಳ್ಮೆಯಿಂದ ಕಾದು ನೋಡು, ಅಂದೇ ನಿನಗೆ ಒಳ್ಳೆಯ ಸಮಯ ಶುರು. ಸೋತೆ ಎಂದು ಅಳಬೇಡ, ಏಕೆಂದರೆ ಇಂದು ಜೀವನದಲ್ಲಿ ಗೆದ್ದು ಮುಂದೆ ಬಂದಿರುವವರೆಲ್ಲರೂ ಹಿಂದೆ ಒಂದು ದಿನ ಸೋತವರೇ ಆಗಿರುತ್ತಾರೆ. ಮರೆಯಬೇಡ, ದೇವರನ್ನು ನಂಬಿದವರು ಯಾವತ್ತೂ ಸೋಲಲ್ಲ. ನಿರಂತರವಾಗಿ ನೋವು ಅನುಭವಿಸಿದ ಮನುಷ್ಯ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತಾನೆ. ನೋವು ನಿನ್ನ ಹೃದಯದಲ್ಲಿ ಇರಲಿ, ಕಣ್ಣೀರಿನಲ್ಲಿ ಬೇಡ. ನೊಂದ ಹೃದಯದ ಕಣ್ಣೀರ ಬೆಂಕಿಯೇ ಸಾಕು ನಿನ್ನ ನೋವಿಗೆ ಕಾರಣ ಆದವರನ್ನ ಸುಡಲು. ನಿನ್ನ ನೋವಿನ ಕಣ್ಣೀರೇ ನಿನ್ನನ್ನ ಬದಲಿಸುತ್ತದೆ. ನಿನಗೂ ಒಳ್ಳೆಯ ಕಾಲ ಬರುತ್ತದೆ, ಅಳಬೇಡ. ಮೋಸದಿಂದ ಕಲಿಯಬೇಕಾದ ಮೊದಲ ಪಾಠವೇ ಯಾರನ್ನು ನಂಬಬಾರದು ಎನ್ನುವುದು. ಅಳಬೇಡ, ಇದನ್ನ ಕೇಳು. ನಿನ್ನ ಜೀವನ ಖಂಡಿತ ಬದಲಾಗುತ್ತದೆ. ನಿರಂತರವಾಗಿ ನೀನು ನೋವು ಅನುಭವಿಸುತ್ತಿದ್ದೀಯಾ ಎಂದರೆ ನೋವನ್ನ ಅನುಭವಿಸಿದ ಮನುಷ್ಯ ಖಂಡಿತ ಬದಲಾಗಲೇಬೇಕು. ಒಂದಲ್ಲ ಒಂದು ದಿನ ನೀನು ಗೆದ್ದು ನಿಲ್ಲಲೇಬೇಕು. ನೋವು ನಿನ್ನ ಹೃದಯದಲ್ಲಿ ಇರಲಿ, ಆದರೆ ಕಣ್ಣೀರಿನಲ್ಲಿ ಬೇಡ. ನೊಂದ ಹೃದಯದ ಕಣ್ಣೀರ ಬೆಂಕಿಯೇ ಒಬ್ಬರನ್ನ ಸುಡುವುದಕ್ಕೆ ಕಾರಣವಾಗುತ್ತದೆ. ಸಮಯ ಎಲ್ಲವನ್ನೂ ಸರಿ ಮಾಡುತ್ತದೆ, ಆದರೆ ಕಾಯುವ ತಾಳ್ಮೆ ನಮಗೆ ಇರಬೇಕು.
ತಾಳ್ಮೆ ಇದ್ದವರೇ ಖಂಡಿತ ಗೆಲ್ಲಲು ಸಾಧ್ಯ. ನಿನ್ನ ಕಣ್ಣೀರಿಗೆ ಕಾರಣ ಆದವರು ನಗುತ್ತಾ ಖುಷಿಯಾಗಿ ಇರುವಾಗ ನೀನೇಕೆ ಅಳಬೇಕು? ನೀನು ಖಂಡಿತ ಅಳಬಾರದು. ತಾಳ್ಮೆಯಿಂದ ಇರು. ಅವರು ಗೋಳಾಡುವುದನ್ನು ನೀನೇ ನಿನ್ನ ಕಣ್ಣಾರೆ ನೋಡುವ ದಿನವೂ ಬಂದೇ ಬರುತ್ತದೆ. ಎಲ್ಲವನ್ನೂ ಸಹಿಸಿಕೊ, ಆಗ ನೀನೇ ಬೆಳೆದು ನಿಲ್ಲುತ್ತೀಯ. ನಿನ್ನ ತಾಳ್ಮೆ ಸಹನೆ ನಿನಗೆ ಧೈರ್ಯ ಕೊಡುತ್ತದೆ. ನಿನ್ನ ನೋವಿನ ಕಣ್ಣೀರೇ ನಾಳೆ ನೀನು ಸುಖವಾಗಿ ಇರುವಂತೆಯೂ ಮಾಡುತ್ತದೆ. ಕಷ್ಟ ಎಂದು ಅಳಬೇಡ, ನಾಳೆ ನೀನೇ ಗೆಲ್ಲುವುದು. ಎಷ್ಟು ನೋವನ್ನು ಸಹಿಸಿಕೊಳ್ಳಲು ನಿನಗೆ ಶಕ್ತಿ ಇದೆಯೋ ನೀನು ಅಷ್ಟೇ ಮುಂದೆ ಬರುತ್ತೀಯ ಜೀವನದಲ್ಲಿ. ಹಾಗೆಯೇ ನೀನು ಭಗವಂತನ ಪರೀಕ್ಷೆಯಲ್ಲಿ ಗೆದ್ದಿದ್ದೀಯಾ ಎಂದರ್ಥ. ನೀನು ಹೆಚ್ಚು ನೋವನ್ನು ಸಹಿಸಿಕೊಂಡ ಮೇಲೆ ಇನ್ನು ಮುಂದೆ ನಿಮ್ಮ ಒಳ್ಳೆಯ ದಿನಗಳು ಬರುತ್ತವೆ ಎನ್ನುವ ಸೂಚನೆಯೇ ನಿಮ್ಮ ಕೆಟ್ಟ ದಿನಗಳ ಕಾವು ಅಷ್ಟೆ. ಎಲ್ಲವನ್ನ ಸಹಿಸಿಕೊಳ್ಳಿ, ಆಗ ನೀವು ಖಂಡಿತ ಬೆಳೆದು ನಿಲ್ಲುತ್ತೀರಾ. ಭಗವಂತನ ಆಟ ಶುರುವಾದಾಗ ನಿಮ್ಮನ್ನ ತುಳಿದವರ ಸರ್ವನಾಶ ನೀವೇ ಮಾಡುವುದಕ್ಕೆ ಶಕ್ತರಾಗುತ್ತೀರಾ. ಮತ್ತೆ ಅಂದೇ ನಿಮ್ಮ ಒಳ್ಳೆಯ ಸಮಯವು ಶುರುವಾಗುತ್ತದೆ. ನಿಮಗೆ ನೋವು ಕೊಟ್ಟವರಿಗೆ ನೀವು ಹಾಕಿದ ಶಾಪಗಳು ಕೆಲವೊಮ್ಮೆ ತಟ್ಟದೇ ಇರಬಹುದೇನೋ, ಆದರೆ ನೀವು ನೋವಿನಿಂದ ಸುರಿಸಿದ ಕಣ್ಣೀರಿನ ಶಾಪ ತಟ್ಟದೆ ಖಂಡಿತ ಬಿಡುವುದಿಲ್ಲ. ನೀವು ಅಳುತ್ತಾ ಕುಳಿತರೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಕಣ್ಣೀರಿಗೆ ಕಾರಣ ಆದವರು ಅಳುವಂತೆ ಮಾಡುವ ಜವಾಬ್ದಾರಿ ನಿಮ್ಮದು. ನೆನಪಿರಲಿ, ಅವರು ಸರ್ವನಾಶವಾಗಬೇಕಾದರೆ ನೀವು ಮೊದಲು ಬದಲಾಗಬೇಕು. ಅಂದೇ ನಿಮ್ಮ ಜೀವನ ಎತ್ತರಕ್ಕೆ ಬೆಳೆಯುತ್ತದೆ. ಅಳಬೇಡಿ, ದೇವರಿದ್ದಾನೆ ನಿಮ್ಮ ಪಾಲಿಗೆ. ನಿಧಾನವಾಗಿ ನಿಮ್ಮ ಜೀವನವನ್ನೇ ತಿರುಗಿ ನೋಡಿ. ನೀವು ಮಾತ್ರ ಅಳುತ್ತಾ ಸಮಯ ವ್ಯರ್ಥ ಮಾಡುತ್ತಿದ್ದೀರಾ ಅಷ್ಟೇ. ಆದರೆ ನಿಮ್ಮನ್ನು ಹಾಳು ಮಾಡಿ ಮೋಸ ಮಾಡಿದವರು ಮೇಲಕ್ಕೆ ಏರುತ್ತಿದ್ದಾರೆ, ಮೆರೆಯುತ್ತಿದ್ದಾರೆ. ನೀವು ಮಾತ್ರ ಹಾಗೆ ನಿಂತಲ್ಲೇ ನಿಂತಿದ್ದೀರಾ ಅಲ್ಲವೇ? ಅದಕ್ಕಾಗಿಯೇ ಹಿಂದೆ ಬದಲಾಗಿ. ಕಾಲ ಓಡುತ್ತಿದೆ, ಎಲ್ಲವೂ ನಿಮ್ಮ ಕೈಯಲ್ಲೇ ಇದೆ. ಬದಲಾವಣೆಗಳನ್ನು ನೀವೇ ತಂದುಕೊಳ್ಳಬೇಕು. ನಿಮ್ಮ ನೋವುಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ನಿಮ್ಮ ಕಷ್ಟಗಳಿಗೆ ಧೈರ್ಯವಾಗಿ ಮುನ್ನುಗ್ಗುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ. ನೀವು ಅನುಭವಿಸಿದ ನೋವೇ ನಿಮಗೆ ಒಳ್ಳೆಯ ದಿನಗಳನ್ನು ತಂದುಕೊಡುತ್ತವೆ. ನಿಮ್ಮ ಜೀವನ ಪೂರ್ತಿ ಕಷ್ಟಗಳೇ ಇದ್ದರೂ ಕೂಡ ಆ ಕಷ್ಟಗಳೇ ನಿಮ್ಮ ಗುರು ಎನ್ನುವುದನ್ನು ಮರೆಯಬೇಡಿ. ನೀವು ಗೆಲ್ಲಬೇಕು ಎಂಬ ಆಸೆ ಛಲವನ್ನು ನಿಮ್ಮಲ್ಲಿ ಹುಟ್ಟಿಸುವುದೇ ನಿಮ್ಮ ಕಣ್ಣೀರು ಮತ್ತು ಅವಮಾನ, ಸೋಲುಗಳು. ನೆನಪಿನಲ್ಲಿರಲಿ, ಕೆಟ್ಟವರು ಮೆರೆಯಲಿ ಬಿಡು. ದೀಪ ಆರುವ ಮುನ್ನ ಜೋರಾಗಿಯೇ ಉರಿಯುತ್ತದೆ, ನಂತರ ಶಾಶ್ವತವಾಗಿ ಆರಿ ಹೋಗುತ್ತದೆ. ಸೋತೆ ಎಂದು ಅಳಬೇಡ. ಸೋಲು ಗೆಲುವು ಜೀವನದಲ್ಲಿ ಶಾಶ್ವತವಲ್ಲ. ದುಃಖ, ನೋವು, ಸಮಸ್ಯೆಗಳು ಬದುಕಿನ ಅಂತ್ಯವಲ್ಲ, ನಿನ್ನ ಒಳ್ಳೆ ಸಮಯದ ಆರಂಭವಷ್ಟೇ. ತಾಳ್ಮೆ ಇರಲಿ. ಕೆಟ್ಟ ಮನುಷ್ಯರನ್ನ ನಂಬಿ ಪೆಟ್ಟು ತಿಂದು ಮೋಸ ಹೋದವರು ಕೊನೆಗೆ ಭಗವಂತನ ಪಾದ ಹಿಡಿಯುತ್ತಾರೆ. ನಿನ್ನ ಕಷ್ಟಗಳು ಕಲ್ಲಿನಂತೆ ಇದ್ದರೂ ಮಂಜಿನಂತೆ ಕರಗಿ ನೀರನ್ನಾಗಿ ಮಾಡುವೆ. ನನ್ನ ಮೇಲೆ ನಂಬಿಕೆ ಇಡು, ನಿನಗೂ ಒಳ್ಳೆಯ ದಿನ ಬರುತ್ತದೆ. ನಿನ್ನ ನೆಮ್ಮದಿ ನಿನ್ನ ಕೈಯಲ್ಲೇ ಇದೆ. ಮನಸ್ಸು ಮಾಡಿ ನೋಡು, ಮಿಕ್ಕಿದ್ದನ್ನ ನನಗೆ ಬಿಡು. ನಿನ್ನ ಜೀವನವೇ ಬದಲಾಗುವಂತೆ ಮಾಡುತ್ತೇನೆ. ನೀನು ಅದೆಷ್ಟು ಕಳೆದುಕೊಳ್ಳುತ್ತೀಯೋ ಅಷ್ಟನ್ನೇ ಮುತ್ತೆ ಪಡೆದುಕೊಳ್ಳುತ್ತೀಯ. ತಾಳ್ಮೆ ಕಳೆದುಕೊಳ್ಳಬೇಡ. ಮೋಸ ಮಾಡಿದವರು ಯಾವತ್ತೂ ಉದ್ಧಾರ ಆಗಿರುವುದು ಚರಿತ್ರೆಯಲ್ಲೇ ಇಲ್ಲ. ಕಷ್ಟಗಳಿಂದ ಸೋತು ಗೆದ್ದವರೇ ಈ ಜಗತ್ತಿನಲ್ಲಿ ಎತ್ತರಕ್ಕೆ ಬೆಳೆದು ನಿಂತಿರುವುದು. ಯಾರು ನಿನ್ನನ್ನು ಕಾಲಿನ ಕಸದಂತೆ ಕಾಣುತ್ತಾರೋ ಅವರ ಮುಂದೆಯೇ ನೀನು ಚೆನ್ನಾಗಿ ಬದಲಾಗಿ ಬದುಕಿ ತೋರಿಸಬೇಕು. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮವಾದ, ನಿಮ್ಮ ಮನಸ್ಸಿಗೆ ಸಮಾಧಾನ ನೀಡುವಂತಹ
ಸಂದೇಶಗಳೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.